ಇನ್ನು ಉರಿ ಬಿಸಿಲು, ಬೆಳಬೆಳಗ್ಗೆ ಸುಡುವಂತ ಸೂರ್ಯ, ಜೊತೆಗೆ ಬೀಸುವಂತ ಬಿಸಿಗಾಳಿ, ನೀರು ನೀರು ಅಂತಿರುವ ನಡುವೆನೇ ಬೆಂಗಳೂರಿನ ಬಾಯಾರಿಕೆಯನ್ನ ಇದೆಲ್ಲ ಹೆಚ್ಚಿಸ್ತಾ ಇದೆ ಈ ಹೀಟ್ ವೇವ್. ಅದರಲ್ಲೂ ಪ್ರಮುಖವಾಗಿ 3 ವರ್ಷಗಳಲ್ಲೇ ಅತ್ಯಧಿಕ ಉಷ್ಣಾಂಶ ದಾಖಲಾಗಿದ್ದು ಜನ ಮನೆಯಿಂದ ಹೊರಬರೋದಕ್ಕೂ ಭಯ ಪಡಬೇಕಾದಂತ ಸನ್ನಿವೇಶ ಇದೆ. ಇನ್ನು ಹಲವು ಜಿಲ್ಲೆಗಳಲ್ಲೂ ಕೂಡ ಬಿಸಿಗಾಳಿ ಹಾವಳಿ ಬಹಳ ಹೆಚ್ಚಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮುಂದುವರಿದ ಬಿಸಿಗಾಳಿ. 3 ವರ್ಷಗಳಲ್ಲೇ ಅತ್ಯಧಿಕ ಬಿಸಿ, ಎಸಿ ಕೋಣೆಯೇ ವಾಸಿ. ರಣಬಿಸಿಲಿಗೆ ಗಾರ್ಡನ್ ಸಿಟಿ, ಕೂಲ್ ಸಿಟಿ ಬೆಂಗಳೂರು ಬೆಂದ ಕಾಳೂರಾಗ್ತಿದೆ. ದಿನದಿಂದ ದಿನಕ್ಕೆ ಏರುತ್ತಿರೋ ಬಿಸಿಲಿನ ಝಳಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇಂದು ನಗರದಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಬಿಸಿಗಾಳಿ ಮುಂದುವರೆದಿದೆ. ಇದು ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಬಿಸಿಗಾಳಿಯಿಂದ ರಕ್ಷಣೆ ಪಡೆಯುವ ನಿಟ್ಟಿನಲ್ಲಿ ಬೆಂಗಳೂರಿಗರು ಹೋಟೆಲ್ಗಳ ಎಸಿ ರೂಮ್ ಮೊರೆ ಹೋಗ್ತಿದ್ದಾರೆ. ಬೆಳಿಗ್ಗೆಯಿಂದಲೇ ಸುಡುವ ಬಿಸಿಲಿಗೆ ಮನೆಯಲ್ಲಿರೋ ಫ್ಯಾನ್ಗಳೇ ಸೋತು ಹೋಗ್ತವೆ. ಹೀಗಾಗಿ ಎಸಿ ಹೋಟೆಲ್ ರೂಮ್ನಲ್ಲಿ ಸಿಟಿ ಜನರು ಉಳಿದುಕೊಳ್ಳುತ್ತಿದ್ದಾರೆ. ಜೊತೆಗೆ ಬೆಂಗಳೂರಿನ ಜನ ಬಿಸಿಲಿನ ತಾಪ ತಣಿಸಲು ಎಳನೀರು, ಕಲ್ಲಂಗಡಿ ಮೊರೆ ಹೋಗ್ತಿದ್ದಾರೆ. ಮನೆಯಿಂದ ಹೊರಬರುವ ಮಹಿಳೆಯರಂತೂ ಛತ್ರಿಯನ್ನ ಮರೆಯದೆ ತರ್ತಾರೆ. ಉರಿ ಬೇಸಿಲಿನ ನಡುವೆ ಬೆಂಗಳೂರು ಜನರ ಕುಡಿಯೋ ನೀರಿನ ಬವಣೆ ಕಡಿಮೆಯಾಗಿಲ್ಲ. ಕುಡಿಯೋ ನೀರಿಲ್ಲದೆ ವಸಂತಪುರ ನಿವಾಸಿಗಳು ಕಂಗಾಲಾಗಿದ್ದಾರೆ. ಉತ್ತರಹಳ್ಳಿಯ ವಸಂತಪುರದಲ್ಲಿ ಜೀವಜಲಕ್ಕಾಗಿ ಜನ ಪರಿತಪಿಸುವಂತಾಗಿದೆ. ಈ ಏರಿಯಾದಲ್ಲಿ ಹಲವು ತಿಂಗಳಿಂದ ಇದೇ ಪರಿಸ್ಥಿತಿ ಇತ್ತು. ಬೋರ್ವೆಲ್ ನೀರು, ನಲ್ಲಿ ನೀರು ಬರದೆ ಕಂಗೆಟ್ಟಿದ್ದಾರೆ. ರಣಬಿಸಿಲಿಗೆ ಚಿಕ್ಕೋಡಿ ಜನ ಗುಳೆ, ಕಲಬುರಗಿ ಕಾರ್ಮಿಕರಿಗೆ ವಿನಾಯಿತಿ. ಉತ್ತರ ಕರ್ನಾಟಕದಲ್ಲಿ ರಣಬಿಸಿಲಿಗೆ ಜನ ಊರು ತೊರೆಯುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವೀರಾಪುರ ಹಟ್ಟಿ ಗ್ರಾಮದ ಜನ ಗುಳೆ ಹೊರಟಿದ್ದಾರೆ. ಮಹಾರಾಷ್ಟ್ರದ ಮುಂಬೈ, ಪುಣೆ, ಸಾಂಗ್ಲಿ, ಕೊಲ್ಲಾಪುರದ ಕಡೆಗೆ ಕುಟುಂಬ ಸಮೇತ ತೆರಳುತ್ತಿದ್ದಾರೆ. ಮತ್ತೊಂದೆಡೆ ಬಿಸಿಗಾಳಿ ಹೊಡೆತದಿಂದ ತಪ್ಪಿಸಲು ನರೇಗಾ ಕೂಲಿ ಕಾರ್ಮಿಕರ ಕೆಲಸದ ಸಮಯದಲ್ಲಿ ರಿಯಾಯಿತಿ ನೀಡಲಾಗಿದೆ. ನಿಗದಿಪಡಿಸಿದ ಕೆಲಸದ ಪ್ರಮಾಣದಲ್ಲಿ 30% ರಿಯಾಯಿತಿ ನೀಡಿ ಆದೇಶಿಸಲಾಗಿದೆ. ಕಲಬುರಗಿ, ಬೆಳಗಾವಿ ವಿಭಾಗದ 14 ಜಿಲ್ಲೆಗಳಲ್ಲಿ ಈ ನಿಯಮ ಅನ್ವಯವಾಗುವಂತೆ ಸರ್ಕಾರ ಆದೇಶಿಸಿದೆ. ಇತ್ತ ಬಳ್ಳಾರಿಯಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಕುರಗೋಡು ತಾಲೂಕಿನ ದಮ್ಮೂರು ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಹೀಗಾಗಿ ಕುಡಿಯುವ ನೀರು ಒದಗಿಸುವಂತೆ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ. ಗ್ರಾಮ ಪಂಚಾಯಿತಿ ಎದುರು ಖಾಲಿ ಕೊಡ ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕೂಲ್ ಸಿಟಿಯಾಗಿರೋ ಬೆಂಗಳೂರಲ್ಲಿ ಇನ್ನು ಕೆಲ ದಿನಗಳ ಕಾಲ ಬಿಸಿಗಾಳಿ ಮುಂದುವರಿಯಲಿದೆ. ರಾಜಧಾನಿ ಜೊತೆಗೆ ಹಲವು ಜಿಲ್ಲೆಗಳಲ್ಲೂ ಬಿಸಿಲಿನ ಝಳಕ್ಕೆ ಜನರು ಕೂತಲ್ಲೇ ಬೆವರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.